ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಕ್ಕಪತ್ರದ ಬಗ್ಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಪುಸ್ತಕ ಮಾಡಬೇಕು. ಇದು ತರಾತುರಿಲಿ ಬಂದು ಕರ್ಡ್ರಾಗ ಬಂದು ಕರ್ಡ್ರಂಗೆ ಲೆಕ್ಕ ಕೊಟ್ಟು ಹೋಗೋದಲ್ಲ. ಇದು ಕೃಷ್ಣ ಲೆಕ್ಕ ಕೊಟ್ಟು ಅಕೌಂಟ್ ಮೇಲೆ ಬಂದದನ್ನು ಅಷ್ಟು ತೋರಿಸೋದಲ್ಲ. ಭಕ್ತರು ಅನ್ಅಕೌಂಟೆಡ್ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೊಡಬೇಕಲ್ವಾ. ಇಲ್ಲಿ ನಾವು ಇನ್ನೂ ಸ್ವಾಮಿಗಳು ಅವಕ್ಕಿಂತ ಪೂರ್ವದಲ್ಲಿ ನಾವು ಸನ್ಯಾಸವೇ ಸ್ವೀಕಾರ ಮಾಡಿರಲಿಲ್ಲ. ಅಂಥ ಸಂದರ್ಭ ಸಮಾಜವನ್ನು ಕಟ್ಟಿದಂಥ ಹಿರಿಯರಿದ್ದಾರೆ. ನಮ್ಮ ನಂದಿಹಳ್ಳಿ ಆಲಪ್ಪರು ಇದ್ದಾರೆ, ಅವ್ರಿಗೆ ಗೊತ್ತಿದೆ ಲೆಕ್ಕ ಯಾವುದು ಅಂತಂದು. ಅವರು ಕೂಡ ತನು ಮನ ಧನದ ಮೂಲಕ ಸಮಾಜವನ್ನು ಕಟ್ಟಿದ್ದಾರೆ. ಹಾಗಾಗಿ ಈ ಲೆಕ್ಕವನ್ನು ಯಾರೂ ಒಪ್ಪಂಗಿಲ್ಲ. ಒಂದು ಪುಸ್ತಕವನ್ನು ಮಾಡಬೇಕು. ಪುಸ್ತಕದಲ್ಲಿ ಪ್ರತಿಯೊಂದೂ ಯಾರು ಅಕ್ಕಿ ಕೊಟ್ಟರು, ಯಾರು ಜೋಳ ಕೊಟ್ಟರು, ಯಾರು ಬೆಳ್ಳಿ ಕೊಟ್ಟರು, ಯಾರು ಬಂಗಾರ ಕೊಟ್ಟರು, ಯಾರು ದುಡ್ಡು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು, ಈ ಮಠವನ್ನು ಕಟ್ಟಲಿಕ್ಕೆ ಮಣ್ಣು ಕೊಟ್ಟರೆ, ಮರಳು ಕೊಟ್ಟರೆ, ಕಬ್ಬಿಣ ಕೊಟ್ಟರೆ, ಇಟ್ಟಂಗಿ ಕೊಟ್ಟರೆ, ಅದೆಲ್ಲ ಲೆಕ್ಕ ಕೊಡಬೇಕಲ್ಲ, ಪಾರದರ್ಶಕವಾಗಿರ್ಬೇಕಲ್ವಾ. ಅದೆಲ್ಲ ಸ್ವಹ ಮಾಡಿಕೊಂಡು ಈಗ ತಮ್ಮ ಅಕೌಂಟ್ನಲ್ಲಿ ಬಂದದನ್ನು ಮಾತ್ರ ತಮ್ಗೆ ಹೆಂಗೆ ಬೇಕು ತೋರ್ಸೋಕ್ಕೆ ಯಾರು ಒಪ್ಪಬೇಕಿದು? ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು 10ಕ್ಕೆ 11 ಮಾಡಿ ತೋರಿಸೋದಲ್ಲ ಅಂತ ನಮ್ಮ ಅಜ್ಜಾರು ಹೇಳ್ಯಾರ. ನಮ್ಮ ಡಾಕ್ಟರ್ ಮಹಾಂತ ಅಜ್ಜಾರ ಒಂದು ಡೈರಿ ಬರ್ದಾರ. ಇವ್ರದ್ದು ಪುರಾಣವನ್ನೆಲ್ಲ ಬಿಚ್ಚಿಟ್ಟಾರ. ಅವಾಗನೇ 2011 ಇಸ್ವಿಯಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದ್ರು, ಸಮಾಜ ಕೊಟ್ಟಂಥ ದುಡ್ಡು ಬ್ಯಾಂಕ್ನಲ್ಲಿ ಅದು ತನ್ನ ದುಡ್ಡು ಅಂತ ಹೇಳ್ಕೊಂಡು ಅದ್ರ ಬಂದಂಥ ಬಡ್ಡಿ ಹಣ ತನ್ನ ಹಣ ಅಂಥೇಳಿ ಕೊಚ್ಕೋತಾ ಇರೋದು ಹೇಳಿದ್ದಾರೆ. ಅಜ್ಜಾರನ್ನ ಕಂಟ್ರೋಲ್ ಮಾಡಿದಾಗ ಅಜ್ಜಾರು ಬೆತ್ತದ ಸೇವೆನೂ ಮಾಡ್ಯಾರ ಅವ್ರಿಗೆ. ಯಾರಿಗೆ? ನೀನೇನು ಉಚ್ಚಾಟನೆ ಆಗ್ಯಾರಲ್ಲ, ನಿನ್ನ ಸಂಘದಿಂದ ಉಚ್ಚಾಟನೆ ಆದವರು ನಮ್ಮ ಮಹಾಂತಜರ ಬೆತ್ತದ ಸೇವೆ ಮಾಡಿದ್ದಾರೆ. ಅವಾಗ ಗುರು ಹತ್ತಿರ ದಂಡ ಇರ್ತಿತ್ತು. ಆದರೆ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋರು, ನಾವು ಭಕ್ತಿ ಸೇವೆ ನಮ್ಮದು. ವಚನಗಳ ಸೇವೆ, ವಚನಗಳ ಮೂಲಕ ನಾವು ತಿಳಿ ಹೇಳುವಂಥದ್ದು. ಕೊಡ್ರಿ ಪುಸ್ತಕ, ಯಾಕೆ ಕದ್ದು ಮುಚ್ಚೆ? ಇದಕ್ಕೆ ಒಂದು ಯಾವುದು ಸರ್ಕಾರ ಕೂಡ ಸಡನ್ನಾಗಿ ಇದು ಮಾಡ್ತದ. ಸರ್ಕಾರ ಏನು ಮಾಡ್ತದೆ, ಸರ್ಕಾರ ಬಜೆಟ್ ಮೇಂಟೈನ್ ಮಾಡಿದಾಗ ಏನು ಮಾಡ್ತದೆ, ಪುಸ್ತಕ ಬಿಡುಗಡೆ ಮಾಡಿ ಎಲ್ಲರಿಗೆ ಹಂಚ್ತಾರೆ. ಹಂಚಿದ ಮೇಲೆ ಅದ್ರ ಮೇಲೆ ಡಿಬೇಟ್ ಆಗುತ್ತೆ. ಇದು ಹರ ಸರ್ಕಾರ. ಇದು ಯಾವುದು? ಯಾಕಂದ್ರೆ ಇದು ಕರ್ನಾಟಕದ ಹೆಂಗೆ ಆಂಧ್ರದಲ್ಲಿ ಕಾಪು ಜನಾಂಗಿದೆಯೋ, ಗುಜರಾತ್ದಲ್ಲಿ ಪಟೇಲ್ರಿದ್ದಾರೋ, ಹರಿಯಾಣದಲ್ಲಿ ಜಾಟ್ರಿದ್ದಾರೋ, ರಾಜಸ್ಥಾನದಲ್ಲಿ ಗುಜ್ಜರಿದ್ದಾರೋ, ಮಹಾರಾಷ್ಟ್ರದಲ್ಲಿ ಮರಾಠರಿದ್ದಾರೋ, ಹಂಗೆ ಕರ್ನಾಟಕದಲ್ಲಿ ಪಂಚಮಸಾಲಿಗಳಿದ್ದಾರೆ. ಇದೊಂದು ಕೋಟಿ ಕೋಟಿ ಜನಗಳು. ಬಸವಣ್ಣನವರ ಮೊಟ್ಟ ಮೊದಲ ಅನುಯಾಯಿಗಳೇ ಪಂಚಮಸಾಲಿಗಳು. ಕಾಯಕ ದಾಸೋಹ ಶಿವಯೋಗವನ್ನು ಉಚ್ಛ್ವಾಸ ನಿಶ್ವಾಸ ಮಾಡಿಕೊಂಡವರು ಪಂಚಮಸಾಲಿಗಳು. ಶ್ರಮ ಏವ ಜಯತಿ ಅಂದವರು, ಕಾಯಕವೇ ಕೈಲಾಸ ಅಂದವರು. ಅಂತಹ ಭಕ್ತರ ತನ್ನ ಮೈಬಣ್ಣವನ್ನು ಭೂಮಿ ಕೊಟ್ಟು, ಭೂಮಿಯ ಮೈಬಣ್ಣವನ್ನು ತೆಗೆದುಕೊಂಡು ಉತ್ತಿ ಬಿತ್ತಿ ಬೆಳೆದು ಶ್ರಮದಿಂದ ಕೊಟ್ಟಂತಹ ದಾಸೋಹದ ಲೆಕ್ಕ ಬೇಕಲ್ಲಪ್ಪ. ಅದಕ್ಕೆ ಲೆಕ್ಕ ಬೇಕಲ್ಲ, ಪೈಸೆ ಲೆಕ್ಕ ಬೇಕಲ್ಲ. ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು ಈ ಗ್ರಾನೈಟ್ ಬಿಸ್ನೆಸ್ ಅಲ್ಲಪ್ಪ ಇದು. ಅದಕ್ಕೆ ಭಕ್ತರು ಮಣ್ಣು ಕೊಟ್ಟಾರಿಲ್ಲಿ. ಇದಕ್ಕೆ ಮಣ್ಣು ಕೊಟ್ಟರ ಮಣ್ಣೇನು, ಮಣ್ಣು ಹೊಣ್ಣಲ್ಲೇನು, ಹೊಣ್ಣೇನು ಅಂತ ಹೇಳಿದಾರೆ ಶರಣರು. ಮುದ್ದನ್ನ ಶರಣರು ಹೇಳಿದರೆ, ಬರೀ ಮಣ್ಣು ಅಂತ ತಿಳ್ಕೊಂಡ್ರಿ ನೀವು. ಮಣ್ಣನ್ನು ಬರೀ ಹೊಣ್ಣನ್ನು, ಬಂಗಾರ ಏನು, ಮಣ್ಣು ಹೊಣ್ಣಲ್ಲೇನು. ಇಲ್ಲಿ ಮಣ್ಣು ಕೊಟ್ಟಾರೆ. ಹರಿಹರ ತಾಲೂಕದ ಕಳೆದ 8 ವರ್ಷದಿಂದ ನಾವು ಹಳ್ಳಿಗಳಿಗೆ ಹೋಗೋದ ಹಾಗೇನೆ, ದಾವಣಗೆರೆ ಜಿಲ್ಲೆಗಳಿಗೆ ಹೋಗೋದ ಹಾಗೇನೆ. ಒಬ್ಬ ಟ್ರಸ್ಟಿ ಇವತ್ತಿಗೂ ಅವ್ರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿಲ್ಲ. ಅವ್ರು ಮಾಡುವಂಥ ಮನೆಯಲ್ಲಿ ಗೃಹ ಪ್ರವೇಶ ಇರಲಿ, ಮದುವೆಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಆಹ್ವಾನ ಮಾಡಿಲ್ಲ. ನಮ್ಮ ಮಹಾಂತಜರ ಫೋಟೋ ಹಾಕಿಲ್ಲ. ಈ ಜನಸಾಮಾನ್ಯ ಭಕ್ತರು ಇಲ್ಲಿ ನಮ್ಮ ಖಾನಾವಳಿ ಶಿವಕುಮಾರ್ ಇದ್ದಾರೆ, ಇಲ್ಲೇ ಇದ್ದಾರೆ. ಅವ್ರು ಸ್ವಲ್ಪ ಕ್ಯಾಮ್ರಾ ತೋರಿಸಿ ಅವರಿಗೆ. ಖಾನಾವಳಿ ಶಿವಕುಮಾರ್ ಅಂತೇಳಿ ಕೊಟ್ಟರು. ಅವರು ತಮ್ಮ ಮದುವೆ 50 ವರ್ಷ ವಾರ್ಷಿಕೋತ್ಸವ ಮಾಡ್ಕೊಂಡ್ರು. ಹೆಂಗೆ ಮಾಡ್ಕೋಬೇಕು ಅಂತಂದ್ರೆ ನಮ್ಮನ್ನು ಕರೆಸಿದ್ರು, ಪಾದ ಪೂಜೆ ಮಾಡಿದರು, 25,000 ರೂಪಾಯಿ ದುಡ್ಡು ಕೊಟ್ಟರು. ಅದನ್ನು ಅಕೌಂಟ್ ಮೂಲಕ ಕೊಡಿ ಅಂತ ಹೇಳಿದ್ವಿ ನಾವು. ಅಲ್ರಿ ಶಿವಕುಮಾರ್ ಅವರೇ? ನಾವು ಅಕೌಂಟ್ 10 ರೂಪಾಯಿ ಕೊಟ್ಟರು, ಅಕೌಂಟ್ ಇರಬೇಕು ಅಂತ ಹೇಳಿದ್ವಿ. ಅಂಥ ಭಕ್ತರು ಇವರು ಪಾಪ ಮಠಕ್ಕೆ ಬರೋಂಗಿಲ್ಲ, ಅಲ್ಲಿಂದ ಪ್ರಾರ್ಥನೆ ಮಾಡ್ತಾರ. ಇವ್ರು ತಮಗೆ ಅಕೌಂಟ್ನಲ್ಲಿ ಬಂದದನ್ನು ಮಾತ್ರ ತೋರಿಸ್ಕೊಂಡ್ರೆ ಇವರು ಎಲ್ಲ ಕೊಡ್ಬೇಕಲ್ಲ. ಬುಕ್ ಕೊಡ್ಲಿ. ಇವತ್ತು ಯಾರು ಭಕ್ತರು ಯಾರು ಲೆಕ್ಕ ಕೊಟ್ಟಿಲ್ಲ. ಅವ್ರನ್ನೇನೋ ಒಂದು ಬಚಾವ್ ಹೊಂಟಾರ.
ಇದು ಭಕ್ತಿ, ಇದು ಗರಗಸದಂತೆ ಹೋಗುತ್ತಾ ಕೊಯ್ಯುವುದು ಬರುತ್ತಾ ಕೊಯ್ಯುವುದು ಅಂತ ಹೇಳ್ಯಾರ ಬಸವಣ್ಣವರು. ಸತ್ಯವೆಂಬ ಕೂರಲನ್ನು ಹಿಡಿದು ಸದ್ಭಕ್ತರು ಗೆದ್ದರು ಅಂತ ಹೇಳಿದ್ದಾರೆ. ಸತ್ಯವೆಂಬ ಕೂರಲು ಇದು. ಹಾ, ನಮ್ಮ ಭಕ್ತರಿದ್ದಾರೆ, ನಮ್ಮ ಪರಮೇಶ್ವರಗೌಡರಿದ್ದಾರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ, ನಮ್ಮ ಸಮಾಜ ಎಲ್ಲ ಹಿರಿಯರಿದ್ದಾರೆ. ಅವರೆಲ್ಲ ರಸೀದಿ ಕೊಟ್ಟಿದ್ದಾರೆ, ಅವ್ರ ಹತ್ರ ರಸೀದಿಗಳಿದ್ದಾವೆ. ಮುಂದೆ ರಾಜ್ಯಾದ್ಯಂತ ನಿನ್ನೆ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ರಾಜ್ಯ ವ್ಯಾಪಿ ಪ್ರವಾಸವನ್ನು ಮಾಡ್ತಾರೆ. ಪ್ರವಾಸವನ್ನು ಮಾಡಿದ ಮೇಲೆ ಯಾರು ಎಷ್ಟೆಲ್ಲ ತರ್ತಾರೆ, ಆಮೇಲೆ ಗೊತ್ತಾಗುತ್ತೆ, ಟ್ಯಾಲಿ ಮಾಡ್ತಾರೆ. ಅವಾಗ ನಾವು ಭಕ್ತರ ಉಡಿಯಲ್ಲಿದ್ದೇವೆ. ಅವರೇ ನನ್ನ ತಂದೆ, ಅವರೇ ನನ್ನ ತಾಯಿ. ನೋಡಿ, 8 ವರ್ಷಗಳಲ್ಲಿ ಇರುವಂಥ ಈ ಒಂದು ಹಬ್ಬದ ವಾತಾವರಣ. ಆಗುವುದೆಲ್ಲವೂ ಒಳ್ಳೆಯದಕ್ಕೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ, ಮುಂದಾಗುವುದೆಲ್ಲವೂ ನಿಶ್ಚಿತವಾಗಿ ಒಳ್ಳೆಯದಾಗಲಿದೆ. ಖಂಡಿತ ಭಕ್ತರಿಗೆ ನಾವೆಲ್ಲರೂ ಗುರುಗಳಲ್ವಾ. ರಾಜಕೀಯ ಉದ್ದೇಶದಿಂದ ಬೀದಿ ಬರ್ತೈತಿ, ವ್ಯಕ್ತಿಗಳಿಗೋಸ್ಕರ ಮಠ ಬಲಿ ಆಗ್ತದೆ. ಕೆಟ್ಟಿತ್ತು ಕಲ್ಯಾಣ ಒಬ್ಬ ಜಂಗಮನ ಅಭಿಮಾನದಿಂದ. ಹಿಂಗೆ ಕೆಲವರ ಅಹಂಕಾರದಿಂದ ಸಮಾಜ ಕಲುಷಿತ ಮಾಡಕ್ಕೆ ಹೊರಟಿದ್ದಾರೆ. ಕಲುಷಿತ ಆಗಲ್ಲ. ಆಕಾಶಕ್ಕೆ ಉಗುಳಿದ್ರೆ ಆ ಉಗುಳು ಅವ್ರ ಮುಖದಲ್ಲಿ ಬೀಳ್ತಾ ಇದೆ. ಡೇ ಬೈ ಡೇ ಜನಗಳು ಏನಾಗ್ತಾ ಇದ್ದಾರೆ, ಇವತ್ತು ಲಕ್ಷೋಪಲಕ್ಷ ಮಠಕ್ಕೆ ಬರಕತ್ತಿದ್ದಾರೆ. ಯಾವತ್ತು ನಾವು ನೋಡಿದ್ದೀವಿ ಅವ್ರ ಮನೇಲಿ ಹರಿಹರ ಪೀಠದ ಅಜ್ಜರ ಫೋಟೋ ಇಲ್ಲ, ಹರ ಲೋಗೋ ಇಲ್ಲ. ತಾವು ಹೇಳುವುದು ಉಪದೇಶ ಹಾಗೆ ಈಗ ಅಂತೇಳಿ, ಆದರೆ ಭಕ್ತರೆಲ್ಲ ಮಾಡಬೇಕು. ಉಚ್ಚಾಟೆ ಆಗಿದ್ದಾರೆ ಆಲ್ರೆಡಿ. ಉಚ್ಚಾಟಿದ್ರ ಬಗ್ಗೆ ಏನು ಮತ್ತೆ ಉತ್ತರ ಕೊಡೋದು? ನೋ, ಇವೆಲ್ಲವೂ ಬಯಸಿ ಬಂದುದು ಅಂಗಭೋಗ, ಬಯಸಿ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಈ ಉಭಯ ನತಿವರ ಗಳಿಯ ಬಳ್ಳಲೆ ಬತ್ಸಬರಿಯ ಬೆಳಗು ಹೇಶ್ವರ ಲಿಂಗದಲ್ಲಿ ಅಂತ ಹೇಳಿದ್ದಾರೆ. ನಾವು ಯಾವುದೂ ಅಲ್ಲ. ನಿಂದಿಸುವನು ಒಬ್ಬ, ಸ್ತುತಿಸುವನು ಒಬ್ಬ. ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವ ನೊಬ್ಬ ಕೊಂಬ, ಪುಣ್ಯವ ನೊಬ್ಬ ಕೊಂಬ. ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರು. ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.